ಮೈಸೂರು ಕೊನೆಗೂ ಕಟ್ಟಡ ತೆರವು ಮಾಡಿದ ಅಧಿಕಾರಿಗಳು. ಹಲವು ಹೈಡ್ರಾಮಕ್ಕೆ ಸಾಕ್ಷಿಯಾಗಿದ್ದ ಕಾರ್ಯಾಚರಣೆ. ಕಟ್ಟಡ ನಿರ್ಮಾಣ ಮಾಡುತ್ತಿದ್ದವರ ವಶಕ್ಕೆ ಪಡೆದು ತೆರವು ಕಾರ್ಯಾಚರಣೆ. ಕಟ್ಟಡ ನಿರ್ಮಾಣ ಮಾಡುತ್ತಿದ್ದವರ ವಶಕ್ಕೆ ಪಡೆದ ಪೊಲೀಸರು. ಬಳಿಕ ಜೆ.ಸಿ.ಬಿ ಮೂಲಕ ಕಟ್ಟಡ ತೆರವು ಕಾರ್ಯಾಚರಣೆ. जीवन ಹಿಂದೆ ಬರ ನ್ಯಾಯ ಕೊಡ್ತಾರೆ ಗೌರ್ಮೆಂಟ್ ಜೀವನ ಮಾಡ್ಕೊಂಡಿರೋದು ನಾವು. ಇಷ್ಟ ಹತ್ರ ಆಸ್ತಿ ಕೊಟ್ಟು ಇಷ್ಟಾಗ್ಲ ಹಂಗ ಯಾಕ್ಲ ಜಾಗ ಕೊಟ್ಟಿಲ್ಲ ನಮ್ಗೆ ಅವರು. ಬಿಡಿ ಬಿಡಿ ಏನಿಲ್ಲ ಅದೇನ ಇವರಿಗೆ ಕಂಪ್ಲೇಂಟ್ ಆಗ್ತದೆ ಮೀಡಿಯಾದವರ ಮೀಡಿಯಾ ಫೋಕಸ್ ಮಾಡಿ ಇದಾಯ್ತು ಅಡ್ವಾನ್ಸ್ ಟೋಟಲ್ ಆಗಿಬಿಡಿ ಎಲ್ಲ ಮೋಸ ಆಗಿರೋದು ನಮಗೆ. ಅಷ್ಟು ಜನನು ನಮ್ಗೆ ಯಾರು ಏನು ಇದು ಮಾಡ್ಕೊಂಡಿಲ್ಲ. ನಾವು ರೈತರು ನಾವು ಸ್ವಂತ ಜಾಗ ಬಂದಿದ್ದೀವಿ, ಬೇರೆ ಜಾಗದಲ್ಲಿ ಬಂದಿಲ್ಲ. ನಾವು ಬೇರೆ ಜಾಗ ಬಂದಿಲ್ಲ, ನಮ್ಮ ಸ್ವಂತ ಜಾಗ ಸೆಕ್ಯೂರಿಟಿ ಸ್ವಂತ ಜಾಗ ನಮ್ಮ ಸ್ವಂತ ಜಾಗ ಸಬ್ದೆ ಬೋಲ ನಮ್ಮ ಸ್ವಂತ ಜಾಗ
ಸರ್ ಇದು 221 ಸರ್ವೆ ನಂಬರು ನಮ್ಮ ಪೂರ್ವಜರ ಆಸ್ತಿ. ದೇವಮ್ಮ ಪುಟ್ಟಮಣಿ ಬೈರೇಗೌಡ ಕರ್ಗಮ್ಮ ಅವರ ಸ್ವಂತ ಜಮೀನು. 1956ನೇ ಇಸ್ವಿಯಿಂದನೂ 56 ಅದಕ್ಕಿಂತ ಮುಂಚೆ ಸಪ್ಪೆ ಬೋರಪ್ಪ ಮಾದ ಅಂತ ಅವ್ರ ತಂದೆ ಅವರ ಆನ್ಸಿಸ್ಟರ್ಸು ಅವ್ರ ಪುರಾತನ ತಾವಳಿಂದನೂ ನಮ್ಮದೇ ಜಮೀನು. ಇದು 5 ಎಕರೆ 24 ಕುಂಟೆ. ಅದರಲ್ಲಿ 3 ಎಕರೆ 31 ಕುಂಟೆ ಮೂಡಾದವ್ರು ಅಕ್ವೈರ್ ಮಾಡ್ಕೊಂಡು ಜಮೀನು ವಿದ್ಯಾವರ್ತಕದವರು ಕೊಟ್ಟಿದ್ದಾರೆ. ಇನ್ನು 1 ಎಕರೆ 33 ಕುಂಟೆ ನಮ್ಮ ಜಮೀನು. ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮದು ಇದರಲ್ಲಿ ಮಧ್ಯವರ್ತಿಗಳು ಯಾರೋ ಬಂದ್ಬಿಟ್ಟು ನಮ್ಮದು ಇದು ಜಮೀನು ನಮ್ಮದು ಅಂತ RTCನಲ್ಲಿ ತಿದ್ದುಪಡಿ ಮಾಡ್ಕೋತಾರೆ. ಆಮೇಲೆ ಪ್ರತಿಯೊಂದು ಡಾಕ್ಯುಮೆಂಟಲ್ಲೂ ತಿದ್ದುಪಡಿ ಮಾಡ್ಕೊಂಡು ನಾನು ವಂಶಿಕ ಅಂತ ಅವ್ರ ವಂಶಿಕರಿದ್ರೆ ಅವ್ರ ಡೀಟೇಲ್ಸ್ ತೊಗೊಂಬರ್ಲಿ, ಅವ್ರ ಫ್ಯಾಮಿಲಿ ಟ್ರೀ ತೊಗೊಂಬರ್ಲಿ. ನಾವು ಪ್ರತಿಯೊಂದಕ್ಕೂ ಸಿದ್ಧ. ಬಹಿರಂಗ ಚರ್ಚೆಗೆ ನಾವು ಪ್ರತಿಯೊಂದಕ್ಕೂ ಸಿದ್ಧವಾಗಿದ್ದೀವಿ ಸರ್. ಇದು ನಮ್ಮ ಪ್ರಾಪರ್ಟಿ ಸರ್. ಇದು ನಮ್ಮ ಆನ್ಸಿಸ್ಟರ್ಸ್ ಪ್ರಾಪರ್ಟಿ. ನಮ್ಮ ಪ್ರಾಪರ್ಟಿ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಓಡಾಡ್ತಾ ಇದ್ದೀವಿ ಸರ್. ನಾವೇ ಸರ್ ನಾವೇ ಕಟ್ಟಿದ್ದೀವಿ. ನಮ್ಮ ಜಾಗ ಹೌದು. 3 ಫ್ಯಾಮಿಲಿಯವರು ಸೇರಿ ಕಟ್ಟಿದ್ದೀವಿ ಸರ್. ನಮ್ದೇ. ಹೌದು. ನಮ್ಮ ಈಗ ಸದ್ಯಕ್ಕೆ ಸರ್ಕಾರ ಅಂತ ತೋರಿಸ್ಕೊಂಡಿದ್ದಾರೆ ಸರ್. ULC ಕ್ಯಾನ್ಸಲ್ ಆಗಿದೆ. ಅದು 44,449/2012 ಅದು ULC ಕ್ಯಾನ್ಸಲ್ ಆಗಿದೆ. ಅದರಲ್ಲಿ 210 ಸರ್ವೆ ನಂಬರ್ ಇದೆ, 221 ಸರ್ವೆ ನಂಬರ್ ಇದೆ, 222/3 ಸರ್ವೆ ನಂಬರ್ ಇದೆ. 3 ಸರ್ವೆ ನಂಬರ್ಗೂ ಸೇರಿಸಿ ULC ಮಾಡಿ ಸರ್. ULC ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ. ಸೊ 221 ಪರ್ಟಿಕ್ಯುಲರ್ ಸರ್ವೆ ನಂಬರ್ ನಮ್ಮದು ಸರ್. 221 ಮೂಲತಃ ಸರ್ವೆ ನಂಬರ್ ನಮ್ಮದು. 210, 221, 222/3 ಸರ್ವೆ ನಂಬರಲ್ಲಿ ಕ್ಯಾನ್ಸಲ್ ಆಗಿದೆ. 221 ಪರ್ಟಿಕ್ಯುಲರ್ ಸರ್ವೆ ನಂಬರ್ ನಮ್ಮದು ಸರ್. ಕ್ಯಾನ್ಸಲ್ ಆಗಿರೋದ್ರಲ್ಲಿ ನಿಮ್ದಿಲ್ಲ. 221 ನಮ್ಮದೇ ಸರ್ವೆ. 25 ಕುಂಟೆನಾ? ಹೌದು. ಈಗ RIA ಕಾನೂನು ಬಾಹಿರವಾಗಿ ಅದನ್ನ ಮಾಡಿಕೊಟ್ಟಿದ್ದಾರೆ ಅನ್ನೋ ಒಂದು ಆರೋಪ ಇತ್ತು. ಅದು ನೀವು ಅವ್ರನ್ನ ಕೇಳಬೇಕಾ ಸರ್. ಕಾನೂನು ಬಾಹಿರವಾಗಿ ಮಾಡಿದ್ರು, ಕಾನೂನು ಮೂತಿ ರೀತಿ ಮಾಡಿದ್ರು, ಅವ್ರು ಇಟ್ಕೊಂಡು ಮಾಡಿದ್ರು, ಅವರು ಮಾಜಾರ್ ಮಾಡ್ತಾರೆ, ಕಟ್ಟಡಗಳಿದೆ ಅಂತ ಕೊಟ್ಟಿದ್ದಾರೆ, ಎಲ್ಲ ಥರದ್ದು ಕೊಟ್ಟಿದ್ದಾರೆ ಸರ್ ಅವರು. ಅದು ಅವ್ರನ್ನ ಕೇಳ್ಕೋಬೇಕು ನೀವು. RIA ಅವ್ರನ್ನ ಕೂರಿಸ್ಕೊಂಡು ಪರಿಶೀಲನೆ ಮಾಡಬೇಕು. ನಮಗೂ ಸರ್ ನಮ್ಮ ಜಾಗ ನಮ್ಗೆ ಉಳಿಸ್ಕೊಡ್ಬೇಕು ಸರ್ ಅಷ್ಟೇ. ನಮ್ಮ ಜಾಗ ಅವ್ರು ಬರ್ತಾರೆ, ನಾವು ಡೆಮಾಲಿಷ್ ಮಾಡ್ಬಿಡ್ತೀವಿ. ಯಾಕೆ ಸರ್ ಡೆಮಾಲಿಷ್ ಮಾಡ್ತಾರೆ? ULC ಬಿಟ್ಟಿದೆ ಸರ್. ಯಾಕೆ ಸರ್ ಡೆಮಾಲಿಷ್ ಮಾಡ್ತಾರೆ ಅವರು? ನಮ್ಮ ಜೀವ ಹೋದ್ರೂ ನಮ್ಮ ಜಾಗ ಬಿಡಲ್ಲ ಸರ್. ನಮ್ಮ ಜೀವ ಹೋದ್ರೂ ನಮ್ಮ ಜಾಗ ಬಿಡಲ್ಲ. ಇದು ನಮ್ಮ ಪಿತ್ರಾರ್ಜಿತ ಆಸ್ತಿ, ನಮ್ಮ ಸ್ವಂತ ಪೂರ್ವಜರ ಆಸ್ತಿ ಸರ್. ಇದು ಪ್ರತಿಯೊಂದು ಸಪ್ಪೆ ಬರಪ್ಪನ ತಾವಳಿಂದ ಫ್ಯಾಮಿಲಿ ಟ್ರೀ ಇದೆ ಸರ್. ನಮ್ಮ ಪ್ರತಿಯೊಂದಕ್ಕೂ ನಾವು ಅದಕ್ಕೆ ಆಧಾರ ಇಟ್ಕೊಂಡಿದ್ದೀವಿ, ಡಾಕ್ಯುಮೆಂಟ್ ಇಟ್ಕೊಂಡು. ಅವ್ರು ಬರಲಿ, ಅವ್ರದ್ದು ನಾವು ಬಹಿರಂಗ ಚರ್ಚೆಗೆ ಸಿದ್ಧ ಸರ್. ಅವ್ರು ಬರಲಿ, ಅವ್ರು ಮಾತಾಡಲಿ. ಯಾರು ತಹಶೀಲ್ದಾರ್ ಆಗಿರ್ಬೋದು, ಇನ್ನೊಬ್ರು ಯಾರು ತಿದ್ದುಪಡಿ ಮಾಡ್ತಾರೆ, ಅವ್ರು ಯಾರು ಬರಲಿ ಸರ್, ನಾವು ರೆಡಿ ಇದ್ದೀವಿ ಮಾತಾಡೋಕೆ. ನನ್ನ ಹೆಸರು ತೇಜಸ್ವಿನಿ ಅಂತ ಸರ್. ಸರ್ವೆ ನಂಬರ್ 221 ಹೆಬ್ಬಾಳ ಗ್ರಾಮ. ಇದು ಮೂಲತಃ ಪ್ರೈವೇಟ್ ಜಮೀನಲ್ಲಿ 1976ನೇ ಏನು ನಗರ ಭೂಮಿತಿ ಕಾಯ್ದೆ ಬಂತು. ಅದರಲ್ಲಿ 1 ಎಕರೆ 25 ಗುಂಟೆ ಜಮೀನನ್ನು 1 ಎಕರೆ 20 ಗುಂಟೆ ಜಮೀನನ್ನು ನಗರ ಭೂಮಿತಿ ಕಾಯ್ದೆಯೊಳಗೆ ಹೆಚ್ಚುವರಿ ಜಮೀನು ಅಂತೇಳಿ ನಿರ್ಧಾರ ಮಾಡಿ ಸರ್ಕಾರಕ್ಕೆ ಭೂಸ್ವಾಧೀನ ಪಡಿಸ್ಕೊಳ್ಳಲಾಗುತ್ತೆ. ಅದಾದಮೇಲೆ ಉಳಿದಂತೆ ಏನು 3 ಎಕರೆ 31 ಗುಂಟೆ ಜಮೀನು ಇರುತ್ತೆ, ಅದನ್ನು ಪರಸ್ಪರ ಒಪ್ಪಂದದ ಮೇರೆಗೆ ಮೂಡಾಗೆ ಭೂಸ್ವಾಧೀನ ಆಗಿ ಪರಿಹಾರ ಕೂಡ ತಗೊಂಡಿದ್ದಾರೆ ಅವರು. ಈ ಉಳಿಕೆ ಏನು ULC ಜಾಗ ಇತ್ತು, ನಗರ ಭೂಮಿತಿ ಕಾಯ್ದೆಯ ಜಾಗ ಇತ್ತು, ಆ ಜಾಗದ ಆದೇಶದ ವಿರುದ್ಧ ಸುಮಾರು 40 ವರ್ಷ ಆದಮೇಲೆ ಯಾರಿಂದ ಭೂಸ್ವಾಧೀನ ಆಗಿತ್ತು ಅವರು ಹೈಕೋರ್ಟ್ಗೆ ಚಾಲೆಂಜ್ ಮಾಡ್ತಾರೆ. ಉಚ್ಚ ನ್ಯಾಯಾಲಯದಲ್ಲಿ ULC ಅಪ್ಡೇಟ್ ಆಗಿದೆ ಅಂತೇಳಿ ಅದನ್ನು ಆದೇಶ ಮಾಡ್ತಾರೆ. ಅದಾದಮೇಲೆ ಅರ್ಜಿದಾರರು ನಮ್ಗೆ ಅರ್ಜಿ ಕೊಡ್ತಾರೆ. ಅರ್ಜಿ ಕೊಟ್ಟು ಆದಮೇಲೆ ಅಪೀಲ್ ಫೈಲ್ ಮಾಡಲಿಕ್ಕೆ ಪ್ರಸ್ತಾವನೆ ನಮ್ಮ ಹಂತದಲ್ಲಿ ತೀರ್ಮಾನದಲ್ಲಿದೆ. ಮುಂದುವರೆದು ಇದೇನಾಯಿತು, ಈಗೇನು ಬಿಲ್ಡಿಂಗ್ ಕಟ್ತಾಯಿದ್ರು ಇವರಿಗೆ ಮತ್ತು ಹೈಕೋರ್ಟ್ಗೆ ಹೋದವ್ರಿಗೆ ಸಂಬಂಧ ಇಲ್ಲ. ಹೈಕೋರ್ಟ್ಗೆ ಹೋಗಿದ್ದು ಸಣ್ಣೇಗೌಡ ಅವರ ಕುಟುಂಬದ ಸದಸ್ಯರು ಹೈಕೋರ್ಟ್ಗೆ ಹೋಗಿದ್ದರು. ಸಣ್ಣೇಗೌಡ, ಮಾದಮ್ಮ ಮತ್ತು ಅವರ ಫ್ಯಾಮಿಲಿಯವರು. ಬಟ್ ಇವರು ಕರಗಮ್ಮ ಅವರೆಲ್ಲ ಈಗಾಗಲೇ 3 ಎಕರೆ 31 ಗುಂಟೆಗೆ ಪರಿಹಾರ ಕೂಡ ತೊಗೊಬಿಟ್ಟಿದ್ದಾರೆ. ಹಾಗಾಗಿ ಇದನ್ನು ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಅಂತ ತೀರ್ಮಾನ ಮಾಡಿ ಇವತ್ತು ಒತ್ತುವರಿಯನ್ನು ತೆರವು ಮಾಡಿ ಸರ್ಕಾರದ ಮತ್ತೊಮ್ಮೆ ವಶಕ್ಕೆ ಪಡ್ಕೊಂಡಿದ್ದೀವಿ. ಕರಗಮ್ಮ ಅವ್ರದ್ದು 3 ಎಕರೆ 31 ಗುಂಟೆ ಜಮೀನನ್ನು ಈಗಾಗಲೇ ಮೂಡದಿಂದ ಪರಸ್ಪರ ಒಪ್ಪಂದದ ಮೇರೆಗೆ ಭೂಸ್ವಾಧೀನ ಮಾಡಿಕೊಂಡು ಪರಿಹಾರಾತ್ಮಕವಾಗಿ ಅವರಿಗೆ ನಿವೇಶನ ಮತ್ತು ಪರಿಹಾರ ತಗೊಂಡಿದ್ದಾರೆ. ಈಗೇನು ವಿದ್ಯಾವರ್ಧಕ ಕಾಲೇಜು ಅರ್ಧ ಪೋರ್ಷನ್ ಇದೆ, ಮತ್ತು ಪಾರ್ಕಿಂಗ್ ಜಾಗ 3-4 ಜಾಗ ಸೇರಿ ಬರ್ತದೆ. ಈಗ ಸರ್ಕಾರಿ ಕೆಲಸಕ್ಕೆ ನೀವು ತಹಸೀಲ್ದಾರ್ ಇದ್ದೀರಾ, ನೀವು ಬೋರ್ಡ್ ಆಗ್ತೀರಾ, ಇದೇನು ವರ್ಕ್ ನಡೆಯುತ್ತೆ, ಇದೊಂದು ಸ್ವಲ್ಪ ನಿಮ್ಮ ವರ್ಕ್ಗೆ ಅಡೆತಡೆ ಆಯಿತು, ಪ್ರಕರಣ ಏನಾದ್ರು ದಾಖಲಿಸ್ತೀರಾ ಸರ್? ಈಗ ನಾವು ಆ್ಯಕ್ಚುಲಿ ಬಿಲ್ಡಿಂಗ್ ಪಾಯ ತೆಗೆಯುವಾಗಲೇ ಅವ್ರಿಗೆ ವಾರ್ನ್ ಮಾಡಬೇಡಿ, ದಯವಿಟ್ಟು ಮಾಡಬೇಡಿ, ಕಾನೂನು ಉಲ್ಲಂಘನೆ ಆಗ್ತದೆ, ಮಾಡಬೇಡಿ ಅಂತ ನಮ್ಮ ಮಾತು ಕೇಳಲಿಲ್ಲ. ಅದಾದಮೇಲೆ ನಮ್ಮ ಬೋರ್ಡ್ ತಂದು ನೆಟ್ವಿ, ಅದಾದಮೇಲೆ ಕೂಡ ಅವ್ರು ಕೇಳಲಿಲ್ಲ.
ರಾತ್ರೋರಾತ್ರಿ ಬಿಲ್ಡಿಂಗ್ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವತ್ತು ನಾವು ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ಕೂಡ ದಾಖಲು ಮಾಡ್ತೀವಿ. ಅವ್ರ ವಿರುದ್ಧ ಕಾನೂನು ಪ್ರಕಾರ ತಗೊಳ್ಳಿಕ್ಕೆ ನಾವು ನಿಯಮಾನುಸಾರ ಕ್ರಮ ವಹಿಸ್ತೀವಿ. ಮೌಲ್ಯ ಇದೆ ಸರ್ ಒಂದು ಈ ಭಾಗದಲ್ಲಿ, ಯಾಕಂದ್ರೆ ಈ ಡಿಮ್ಯಾಂಡ್ ಜಾಸ್ತಿ ಆಗ್ತಿದ್ದಂಗೆನೆ ತುಂಬಾ ಜನ ಭೂಮಿ ನಮ್ದು ಅಂತೇಳಿ ಪರಿಹಾರ ತಗೊಂಡಿದ್ದವರು ವಾಪಸ್ ಬರ್ತಾ ಇದ್ದಾರೆ. ಇಂಥ ಪ್ರಕರಣಗಳಿಗೆ ಏನು ಹೇಳ್ತೀರಾ? ಈ ಥರದ ಪ್ರಕರಣಗಳನ್ನ ಏನು ನಮ್ಮ ಸರ್ಕಾರದ ಗಮನಕ್ಕೆ ಬರುತ್ತೆ ಅದರ ಕೂಡಲೇ ಅದನ್ನು ಸರ್ಕಾರ ವಶಕ್ಕೆ ಪಡಿತೀವಿ. ಈ ಥರದ್ದು ಯಾವುದು ಇಲ್ಲಿಗಲ್ ಸ್ಟ್ರಕ್ಚರ್ಸ್ ಆಗದಂತೆ ನಿಯಮಾನುಸಾರ ನಾವು ಕ್ರಮ ವಹಿಸ್ತೀವಿ. ಸರ್ ಒಟ್ಟು ಅಂದರೆ ಈಗ ಕೇವಲ 3 ಮಳಿಗೆಗಳ ಡೆಮಾಲಿಷ್ ಆಗಿದೆ. ಒಟ್ಟು ಎಲ್ಲ ಏನು ನಿಮ್ಮ ಸರ್ಕಾರಿ 1.2 ಏನಿದೆ 1 ಎಕರೆ 20 ಗುಂಟೆ ಅಷ್ಟೊಂದು ಕೂಡ ಈಗ ನೀವು ಹಾಕೋದು ಬಂದ್ ಮಾಡಿ ನಿಮ್ಮ ಅದು ಬಸ್ಸಿಗೆ ತಗೊಳ್ತೀವಿ. ಈಗೇನು 1 ಎಕರೆ 20 ಗುಂಟೆ ಪೈಕಿ ಈಗಾಗಲೇ ರಸ್ತೆ ಆಗಿದೆ. ರಸ್ತೆ ಉಳಿಕೆ ಜಾಗ ಏನು ಮುಂದೆ ನಮ್ಗೆ ಕಾಣ್ತಾ ಇದೆ, ಇದೇ ಜಾಗ ಸರ್ಕಾರ ವಶಕ್ಕೆ ಇವತ್ತು ನಾವು ಪಡ್ಕೊಂಡಿದ್ದೀವಿ.